ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೇಹಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೇಹಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೇಹಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು
ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ.
ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು
ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ
ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು
ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ.
ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು
ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು
ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು
ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ.
ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು
ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ.
ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು
ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ.
ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು
ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು
ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮಾ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮಾ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧಾ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧಾ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು
ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕತೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಾಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ.
ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 2006ರಲ್ಲಿ ಭಾರತೀಯ ಕನ್ನಡ ಭಾಷೆಯ ಸಾಹಸ ಚಿತ್ರವಾಗಿದ್ದ ಅಜಯ್ ಎಂಬ ಚಿತ್ರವು ರಮೇಶ್ ನಿರ್ದೇಶಿಸಿದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರು, ಅನುರಾಧ ಮೆಹ್ರಾ ಮತ್ತು ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಇದು ಅನುರಾಧ ಅವರ ಚೊಚ್ಚಲ ಕನ್ನಡ ಚಿತ್ರ. ಈ ಚಿತ್ರವು ತೆಲುಗು ಚಿತ್ರ ಒಕ್ಕಡುನ ರಿಮೇಕ್ ಆಗಿದೆ. ಈ ಚಿತ್ರ 2006ರಲ್ಲಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಕಥೆ ಈ ರೀತಿ ಪ್ರಾರಂಭವಾಗುತ್ತದೆ. ಅಜಯ್ ಬೆಂಗಳೂರಿನ ಕಬಡ್ಡಿ ಆಟಗಾರ. ಹುಬ್ಬಳ್ಳಿಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಹೋಗಿ ಪದ್ಮಳನ್ನು ಕುಲುಷಿತ ನಾಯಕ ವೀರಭದ್ರನಿಂದ ರಕ್ಷಿಸುತ್ತಾನೆ. ವೀರಭದ್ರನು ತನ್ನ ಸಹೋದರನನ್ನು ಕೊಲ್ಲದ ನಂತರ ಪದ್ಮ ಉನ್ನತ ಶಿಕ್ಷಣಕ್ಕಾಗಿ ಯುಎಸ್ಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅಜಯ್ ಪದ್ಮವನ್ನು ವೀರಭದ್ರನಿಂದ ತಪ್ಪಿಸಿಕೊಂಡು ಅವಳನ್ನು ತನ್ನ ಮನೆಗೆ ಕರೆದು ಎಸ್ಕಾಂಡರ್ಮೆಂಟ್ ಮಾಡುತ್ತಾನೆ. ಅಜಯ್ ಮತ್ತು ಪದ್ಮ ಪೋಷಕರನ್ನು ಎಚ್ಚರಿಸಿಕೊಂಡು
ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ಅಜಯ್ ತನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಪದ್ಮಾ ಅವನಿಗೆ ಪ್ರಪೋಸ್ ಮಾಡುತ್ತಾಳೆ. ಅಂತಿಮವಾಗಿ ವೀರಭದ್ರ ಜೈಲಿಗೆ ಹೋಗಿ ಅಜಯ್ ಕಬಡ್ಡಿ ಪಂದ್ಯ ಫೈನಲ್ಗೆ ಹಾಜರಾಗುವ ಮೂಲಕ ಜಯ ಸಾಧಿಸುತ್ತಾನೆ ಮತ್ತು ಪದ್ಮಾ ಅವರ ತಂದೆ ವೀರಭದ್ರನನ್ನು ಹತ್ಯೆ ಮಾಡುತ್ತಾನೆ. ಇದಿಷ್ಟು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರದ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.